family members, and welcome back to my channel once again. And first of all, don't forget to subscribe my channel and like, comment, share, and please don't skip my video. Only watch till the end. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತಂದಿದ್ದೀನಿ ಇಲ್ಲೇ ಏನಕ್ಕೆ ಹೇಳ್ರಪ್ಪ ಹೇಳ್ರು. Hi guys. ಹಾಯ್ How are you? ಹಾಯ್ Hello. Today is going to court. ಯಾವುದೋ ಅಲ್ಲಿ ಯಾವ ಇವೆಲ್ಲ Going Madikeri. Rain. ಹಾಯ್ ಮಾಡ್ಕೊಂಡು ಚೆನ್ನಾಗಿದೆ ಅಲ್ಲ? ಮಾಡ್ಕೊಂಡು ಹೋಗಿ ಸಾಕು. ನೀನು Hi. ಒಂದು ವಿಡಿಯೋ ಮಾಡ್ಕೊಂಡು ಬರೋಣ. ಒಂದು ವಿಡಿಯೋ ಸಾಕು, ಜಾಸ್ತಿ ಅಂತ ಬೇಡ. ವಿಡಿಯೋ ಫೋಟೋ. ಓಂಕಾರೇಶ್ವರ ಟೆಂಪಲ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಫೋನ್ ಅಲೋ ಇಲ್ಲ ಅಂತ, ಸೊ ಫೋಟೋ ವಿಡಿಯೋಸ್ ಏನೂ ಮಾಡ್ಕೊಳಕ್ಕಾಗಿಲ್ಲ. ನಾನು ಮುಂದೆ ಹೋಗ್ತೀನಿ. ನಾವೆಲ್ಲ ವಿಡಿಯೋಗೆ ಬಂದಿಲ್ಲ ಅಂತ ಬೈಕ್ ಅಂತೀರ ನೀವೆಲ್ಲ. ಫೈನಲಿ ವಿಡಿಯೋಗೆ ಎಲ್ಲ ಬಂದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಬಂದ್ರಪ್ಪ, ಬೇಗ ಹೋಗೋಣ. ಎಲ್ಲ ಪ್ಲೇಸ್ನ ಇವತ್ತೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಮೈಸೂರಿಗೆ ರಿಟರ್ನ್. See this girl? Control. ಅಡ್ವೆಂಚರ್ಸ್ ಗೇಮ್ಸ್ ಇದೆ, ಬಟ್ ನಾವು ಮಾರ್ನಿಂಗ್ ಬೇಗ ಹೋಗಿರೋದ್ರಿಂದ ಅದು ಓಪನ್ ಇರಲಿಲ್ಲ ಇನ್ನು. Hi guys, going to Happy Falls. Okay. ನಾನು ವಿಡಿಯೋ ಮಾಡ್ತೀನಿ. ಒಬ್ಬೊಬ್ಬರು ಬನ್ನಿ ಆಯ್ತಾ, ಇನ್ನೇನೆ ಹೇಳ್ತು ಹೋಗಿ ವಿಡಿಯೋ ಮಾಡ್ತಾಳೆ. ಬೇಗ ಬನ್ನಿ. Hi guys. Hi. ಇದೆಲ್ಲ ಕಳಿಸ್ತಾನೆ ಯಾವ್ದು ಇದೆಲ್ಲ ನೀನೇ ಕಳಿಸಲ್ಲ, ಎಡಿಟ್ ಮಾಡಿದ್ಮೇಲೆ ಕಳಿಸೋದು ನಿಮಗೆ. Wonderful, beautiful.
ಅಬ್ಬಿ ಫಾಲ್ಸ್ ಮಾತ್ರ ಮಸ್ತಾಗಿತ್ತು ಮಾತ್ರ ನೋಡೋಕ್ಕೆ. ವೀಡಿಯೋಸ್ ಮಾಡ್ಕೊಂಡ್ವಿ. ಸಖತ್ತಾಗಿದೆ ಮಾತ್ರ. ಹೋಗಿ ವಿಸಿಟ್ ಮಾಡಿ ನೋಡಿ. ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ನೀವು ಯಾವ ತರ ಲುಕ್ ಕೊಡ್ಬೋದು, ಇಲ್ಲ ಯಾವ್ದ್ರಲ್ಲಿ ಹೊಡಿಬೋದು, ಇಲ್ಲ ಅಂದ್ರೆ ಒನ್ ಮೋರ್ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಏನಂತಾರೆ? ಊಟ ಕೊಡ್ತಾರೆ ಅಂತ ಕೇಳ. ಪಲಾವೆಲ್ಲ ಎಷ್ಟು ತೆಗಿನಾ ಹಂಗೆ ಕಾಲ್ ಮಾಡಿ. ನೂರು ವರ್ಷ ಅಲ್ಲ 30 ವರ್ಷ ಬದುಕಿರ್ತೀವಿ ಈಗ. ಎಂತ ಸಾವು ಮರ್ರೆ. ಇದು ದಾಳಿಂಬೆ ಗಿಡ. ಹೌದಂತೆ. ಇದು ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಬಿಟ್ಕೊಂಡಿದ್ದೆ ನೋಡಿ, ಬೆಲೆ ಏಲಕ್ಕಿ. ಅಲ್ಲಿ ಇದರಲ್ಲೆಲ್ಲ ಇದೆ ನೋಡಿ. ಅದಕ್ಕೆ ಶೂಟ್ ಅಂತ ಕರಿತೀವಿ. ಶೂಟ್ ಅಂತ ಹೇಳಿದ್ರೆ ಮಣ್ಣು ಮೇಲ್ಗಡೆ ಇರುತ್ತೆ, ರೂಟ್ ಅಂತ ಹೇಳಿದ್ರೆ ಮಣ್ಣು ಒಳಗಡೆ ಹೋಗಿರುತ್ತೆ. ರೂಟ್ ಅಂತ ಹೇಳಿದ್ರೆ ಅಂದ್ಬಿಟ್ಟು ಸೆಪ್ಟೆಂಬರಲ್ಲಿ ನೋಡಲಿಕ್ಕೆ ಅರಿಶಿನ ಕಲರ್ ಥರ ಹಣ್ಣಾಗುತ್ತೆ. ಅಡಿಕೆ ನೋಡಿದ್ರಲ್ಲ, ಅದೇ ರೀತಿ ಹಣ್ಣಾಗುತ್ತೆ. ಅದೆಲ್ಲ ಮಳೆಗಾಲದಲ್ಲೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಆವಾಗ ಹಣ್ಣನ್ನೆಲ್ಲ ಕಲೆಕ್ಟ್ ಮಾಡಿ ಕರಿತೀವಿ. ಅಂದರೆ ಈ ಮರದಲ್ಲಿ ಇದ್ದಂಥ ನ್ಯೂಟ್ರಿಷನ್ ಎಲ್ಲ ಬಲಿ ತಗೊಳ್ಳುತ್ತೆ. ಇರೋದ್ರಿಂದ ಇದೇ ಕಾಫಿ ತುಂಬ ಕಾಸ್ಟ್ಲಿ ಇರುವಂಥದ್ದು. ಆ್ಯಂಡ್ ಚಿಕೋರಿ ಕೇಳಿದ್ದೀರಾ? ಆ ಗಿಡದ ರೂಟ್ ಇದೆ ನೋಡಿ, ಅದು ನೋಡಲಿಕ್ಕೆ ಮೂಲಿಗೆ ನೋಡಿದಾರಲ್ಲ, ಅದೇ ಥರ ಇರುತ್ತೆ. ಅದನ್ನ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಬಿಟ್ಟು ಕಾಫಿ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಆಗ ಕಾಫಿ ಪೌಡರ್ ಯಾವುದು, ಚಿಕೋರಿ ಪೌಡರ್ ಯಾವುದು ಅಂತ ಗೊತ್ತಿರೋದಿಲ್ಲ. ಅದನ್ನು ನಾವು ಮೈಲ್ಡ್ ಕಾಫಿ ಅಂತ ಕರೆಯುವಂಥದ್ದು. ಪ್ಯೂರ್ ಕಾಫಿ ಅಂತ ಹೇಳಿದ್ರೆ ಅದು ಮಾರ್ಕೆಟಲ್ಲಿ ಇರೋದಿಲ್ಲ. ಒಂದು ನಾವೇ ಮನೇಲಿ ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು, ಇಲ್ಲದ್ರೆ ಪ್ಲಾಂಟೇಷನ್ ಎಲ್ಲೆಲ್ಲ ಕಾಫಿ ಎಸ್ಟೇಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಲೋಕಲಲ್ಲಿ ಬಂದುಬಿಟ್ಟು ಪೊಂಗರೆ ಟ್ರೀ ಅಂತ ಕರೀತಾರೆ. ಕನ್ನಡದಲ್ಲಿ ಬಂದುಬಿಟ್ಟು ಪಾರಿವಾಳ ಮರ ಅಂತ ಕರೀತಾರೆ. ಈ ಮರ ಇದೆ ನೋಡಿ, ಇದನ್ನ ನಾವು ತುಂಬ ನಟ್ಟಿರ್ತೀವಿ. ಇಲ್ಲೆಲ್ಲ ನೋಡಿದಿಲ್ಲ, ಯಾಕೆಂತ ಹೇಳಿದ್ರೆ ಇದು ಕಾಫಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದನ್ನ ಫಾದರ್ ಆಫ್ ಕಾಫಿ ಅಂತ ಕರಿತೀವಿ. ಇದರ ಲೈಫ್ ಟೈಮ್ ಬಂದುಬಿಟ್ಟು 40 years, 40 ವರ್ಷ ಗಂಟೆ ಇರುತ್ತೆ. ಪಾರಿವಾಳ ಮರ. ಈ ಮಿಷಿನ್ ನೋಡ್ತಿದ್ರಲ್ಲ, ಇದು ಕಾಫಿ ರೋಸ್ಟ್ ಕೊಡುವಂಥ ಮಿಷಿನ್ ಆಗಿರುತ್ತೆ. ಫಸ್ಟಲ್ಲಿ ನೋಡಿದ್ರಲ್ಲ ಗ್ರೀನ್ ಕಲರ್ ಕಾಫಿ ಬೀನ್ಸ್, ಅದು ಹಣ್ಣಾದ ಮೇಲೆ ಅದರ ಸಿಪ್ಪನೆಲ್ಲ ತೆಗಿತಾರೆ. ತೆಗೆದ ಮೇಲೆ ಬೀನ್ಸ್ ಇದೆ ನೋಡಿ, ಅದನ್ನ 15ರಿಂದ 20 ದಿನ ಬಿಸಿಲಲ್ಲಿ ಒಣಗಿಸ್ತಾರೆ. ಒಣಗಿಸಿದಂಥ ಬೀನ್ಸ್ ಈ ರೀತಿ ಇರುತ್ತೆ. ಇದಕ್ಕೆ ನಾವು ರಾ ಬೀನ್ಸ್ ಅಂತ ಕರಿತೀವಿ, ರೋಸ್ಟ್ ಮಾಡಲಿಕ್ಕೆ ಮುಂಚೆ. ಇದು ಸ್ಮೆಲ್ ಇರೋದಿಲ್ಲ, ಟೇಸ್ಟ್ ಇರೋದಿಲ್ಲ, ಟ್ರೈ ಮಾಡಿರೋಂಥ ಸ್ಮೆಲ್ ಇರುತ್ತೆ. ಈ ಕಾಫಿ ಬೀಜ ಎಲ್ಲ ಇಲ್ಲಿ ಮೇಲ್ಗಡೆಗೆ ಹಾಕ್ತಾರೆ. ಮೇಲ್ಗಡೆಗೆ ಹಾಕ್ದಾಗ ಇದೊಂದು ಡೋರ್ ಇರುತ್ತೆ ನೋಡಿ, ಅದು ಓಪನ್ ಮಾಡ್ತಾರೆ, ಕಾಫಿ ಎಲ್ಲ ಒಳಗಡೆ ಹೋಗ್ತದೆ. ಒಳಗಡೆ 80 ಡಿಗ್ರಿ ಟೆಂಪ್ರೇಚರ್ ಮತ್ತು 112 ಫಾರೆನ್ಹೀಟ್ನಲ್ಲಿ ರೋಸ್ಟ್ ಮಾಡ್ತಾರೆ. ಇಲ್ಲಿದೆ ನೋಡಿ.
ಒಂದು ಟೆಂಪ್ರೇಚರ್ ಒಂದೇ ಇರುವಂಥದ್ದು, ಟೈಮಿಂಗ್ಸ್ ಮಾತ್ರ ಚೇಂಜ್ ಇರುತ್ತೆ. 20 ಮಿನಿಟ್ಸ್ಗೆ ರೋಸ್ಟ್ ಮಾಡೋವಂಥದ್ದು ಲೈಟ್ ರೋಸ್ಟ್ ಅಂತ ಹೇಳಿದ್ರೆ ಗ್ರೀನ್ ಕಾಫಿ ಮಾಡಲಿಕ್ಕೆ ಬಳಸ್ತಾರೆ. ಆ ಗ್ರೀನ್ ಕಾಫಿನ ಬಾಡಿ ಸ್ಲಿಮ್ ಮಾಡಲಿಕ್ಕೆ ಮತ್ತು ಮೈಗ್ರೇನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ವೆಯ್ಟ್ ಲಾಸ್ ಆ ರೀತಿ ಕುಡಿತಾರೆ. ಮತ್ತು 40 ಮಿನಿಟ್ಸ್ಗೆ ರೋಸ್ಟ್ ಮಾಡೋವಂಥದ್ದು ಮೀಡಿಯಮ್ ರೋಸ್ಟೆಡ್ ಅಂದರೆ ನಾರ್ಮಲ್ ಕಾಫಿ ಮಾಡಲಿಕ್ಕೆ. ಮತ್ತು 1 ಅವರ್ಗೆ ರೋಸ್ಟ್ ಮಾಡೋವಂಥದ್ದು ಡಾರ್ಕ್ ರೋಸ್ಟ್ ಮಾಡ್ಬೋದು ಎಷ್ಟು ರೋಸ್ಟೆಡ್ ಆಗಿದೆ ಅಂತ. ಆ ರೀತಿ ನೋಡಿದ ಮೇಲೆ ಈ ಡೋರ್ ಇದೆ ನೋಡಿ, ಇದು ಓಪನ್ ಮಾಡಿದಾಗ ಕಾಫಿ ಎಲ್ಲ ಕೆಳಗಡೆ ಬೀಳುತ್ತೆ. ಕಾಫಿ ಬೀನ್ಸ್ ರೋಸ್ಟೆಡ್ ಮಾಡಿದ ಮೇಲೆ ತುಂಬ ಬಿಸಿ ಇರುತ್ತೆ ನೋಡಿ, ಅದನ್ನ ಕೂಲ್ ಮಾಡಲಿಕ್ಕೆ ಈ ಮಿಷಿನ್ ಇದು 30ರಿಂದ 40 ನಿಮಿಷ ಗಂಟ ಕೂಲ್ ಮಾಡುತ್ತೆ. ಕೂಲ್ ಮಾಡಿದಂಥ ಕಾಫಿನ ಈ ರೀತಿ ಓಪನ್ ಮಾಡಿದಾಗ ಕೆಳಗಡೆ ಬಿಟ್ಟು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದಂಥ ಕಾಫಿನೆಲ್ಲ ತೆಗೆದುಬಿಟ್ಟು ಈ ಗ್ರೈಂಡರ್ಗೆ ಹಾಕ್ತಾರೆ. ಇಲ್ಲಿ ನೋಡ್ತಿದ್ದಲ್ಲ, ಇದು ಮೀಡಿಯಮ್ ರೋಸ್ಟೆಡ್. ಇದು ಬೇಕಾದ್ರೆ ನೀವು ಒಂದು ತಿಂದು ನೋಡ್ಬೋದು, ಕಹಿ ಇರುತ್ತೆ. ಟೇಸ್ಟ್ ಮಾಡೋಣ. ಕಹಿ ಇರುತ್ತೆ. ಆ ಕಡೆಗೆ ಐತಿಲ್ಲ. ಕಹಿ ಇರುತ್ತೆ, ಕಹಿ. ಓಕೆ, ಈ ಗ್ರೈಂಡಲ್ಲಿ ಮಾತ್ರ ನಿಮಗೆ 100% ಪ್ಯೂರ್ ಕಾಫಿ ಮತ್ತು 100% ಕಾಫಿ ಸಿಗುವಂಥದ್ದು. ರೋಬಸ್ಟಾ ಗ್ರೈಂಡ್ ಮಾಡಿದ್ರೆ ಅದು 100% ಪ್ಯೂರ್ ಕಾಫಿ, ಅದು ಫಿಲ್ಟರ್ ಕಾಫಿ. ಅರಬಿಕಾ ಗ್ರೈಂಡ್ ಮಾಡಿದ್ರೆ ಅದು 100% ಪ್ಯೂರ್ ಕಾಫಿ, ಅದು ಇನ್ಸ್ಟಂಟ್ ಕಾಫಿ. ರೋಬಸ್ಟಾ ಮತ್ತು ಅರಬಿಕಾ ಎರಡು ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ತಾರೆ, ಅದು ಬ್ಲೆಂಡೆಡ್ ಕಾಫಿ, ಅದು 100% ಕಾಫಿ. ಇದು ನಿಮಗೆ ಒರಿಜಿನಲ್ ಕಾಫಿ. ಇದರ ಸ್ಮೆಲ್ ನೋಡಿ, ಮಾರ್ಕೆಟಲ್ಲಿ ನಿಮಗೆ ಚಿಕೋರಿ ಸ್ಮೆಲ್ ಸಿಗುವಂಥದ್ದು, ಇದು ರಿಯಲ್ ಕಾಫಿ ಸ್ಮೆಲ್. ಈ ಪ್ಯೂರ್ ಮತ್ತು ಬ್ಲೆಂಡೆಡ್ ಕಾಫಿ ನೋಡಿ, ಎರಡು ಕೈಗೆ ಅಂಟ್ಕೊಳ್ಳೋದಿಲ್ಲ, ಅದೊಂದು ಪೌಡರ್ ಅಷ್ಟೇ. ಈ ಬ್ಲೆಂಡೆಡ್ ಮತ್ತು ಪ್ಯೂರ್ ಕಾಫಿನ ಹಾಗೆ ಸೇಲ್ ಮಾಡ್ತಾರೆ. ಪ್ಯೂರ್ ಕಾಫಿಗೆ ಚಿಕೋರಿನ ಮಿಕ್ಸ್ ಮಾಡಬೇಕಂದ್ರೆ ಈ ಮಿಷಿನಿಗೆ ಇಲ್ಲಿ 70-30 ಆ ರೀತಿ ಮಿಕ್ಸ್ ಮಾಡ್ತಾರೆ. 10%, 20% ಎಷ್ಟು ಬೇಕಾದ್ರೆ ಮಿಕ್ಸ್ ಮಾಡುವಂಥದ್ದು. ಅಲ್ಲಿ ನೋಡಿ, ಅಲ್ಲಿ ರೋಸ್ಟೆಡ್ ಕೂಲ್ ಮಾಡಿ. ಸ್ಟೋರೇಜ್ ಫುಲ್ ಆಯಿತು. ಇದೇ ಚಿಕ್ಕೋಡಿ. ಇದು ಸ್ಮೆಲ್ ನೋಡಿ, ಊಟದ ಸ್ಮೆಲ್ ಇರುತ್ತೆ ಅಷ್ಟೇ. ಇದನ್ನೇ ಮಾರ್ಕೆಟಲ್ಲಿ ಕಾಫಿ ಮಾಡಿ. ಈ ಚಿಕ್ಕೋರಿ ಪೌಡರ್ ಇದೆ ನೋಡಿ, ಇದು ನೀವು ಎಷ್ಟೇ ಈ ರೀತಿ ಪ್ರೆಸ್ ಮಾಡ್ತಾನೆ ಇರಿ, ಅದು ಮೆಲ್ಟ್ ಆಗುತ್ತೆ. ಈ ರೀತಿ ತುಂಬ ಪ್ರೆಸ್ ಮಾಡಿದ್ರೆ ನೀರು ಥರ ಆಗುತ್ತೆ, ನೋಡ್ತಿದ್ರಲ್ಲ ಈ ರೀತಿ. ಅದಕ್ಕೆ ಕಾಫಿ ಬೇಗನೆ ಹಾಳಾಗುವಂಥದ್ದು. ಅದಕ್ಕೆ ಇದರ ಲೈಫ್ ಟೈಮ್ ನೋಡಿದ್ರೆ 6 to 12 ಮಂತ್ ಇರುತ್ತೆ. ಪ್ಯೂರ್ ಮತ್ತು ಬ್ಲೆಂಡೆಡ್ ಕಾಫಿನ 8 ವರ್ಷದಿಂದ 10 ವರ್ಷ ಗಂಟೆ ಇಟ್ಕೊಂಡ್ರು ಹಾಗೆ ಇರುತ್ತೆ. ಓಕೆ, ಟೂರ್ ಮುಗೀತು. ಒಳಗಿಂದ ನೀವು ಥ್ಯಾಂಕ್ ಯು. ಫ್ರೀಯಾಗಿ ಕಾಫಿ ಕೊಟ್ಟರು, ಚೆನ್ನಾಗಿತ್ತು, ಕುಡಿದ್ವಿ. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಏನು ತುಂಬ ಥರದ್ದು ಸಿಗುತ್ತೆ, ತಗೊಬಹುದು ನಾವು ಬೇಕಾದರೆ. ಆಲ್ಮೋಸ್ಟ್ ತುಂಬ ಥರದ ಸ್ವೀಟ್ಸ್ ಎಲ್ಲ ಸಿಗುತ್ತೆ, ಫ್ರೆಶ್ ಕಾಫಿ ಪುಡಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು, ಸೊ ಥ್ಯಾಂಕ್ ಯು. ಫೈನಲಿ ಮಡಿಕೇರಿಗೆ ಬಾಯಿ ಇಡುವಂಥ ಟೈಮ್ ಬಂತು. ಸೊ ಮೈಸೂರಿಗೆ ಹೊರಡೋಣ, ಡ್ಯೂಟಿಗೆ ಹೋಗಲೇಬೇಕಲ್ಲ. ಸೊ ಮೈಸೂರಿಗೆ ಹೋಗಬೇಕು, ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ನಮಗೆಲ್ಲ. ಸೊ ಇದೆಲ್ಲ ಅಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡಿರೋದು.